ಶ್ರೀ ರಾಘವೇಂದ್ರ ಸ್ವಾಮಿಗಳ ಕಥೆ. ಭಕ್ತಿಗೆ ಉತ್ತರ. ಒಮ್ಮೆ ತುಂಗಭದ್ರಾ ನದಿಯ ತೀರದಲ್ಲಿರುವ ಮಂತ್ರಾಲಯ ಎಂಬ ಹಳ್ಳಿ ಶಾಂತವಾಗಿತ್ತು. ಆದರೆ ಈ ಹಳ್ಳಿಯ ಮಧ್ಯಭಾಗದಲ್ಲಿ ಒಂದಿಷ್ಟು ಭಕ್ತರು ಕುಳಿತು ಧ್ಯಾನ ಮಾಡುತ್ತಿದ್ದರು. ಅವರು ಯಾರನ್ನು ಧ್ಯಾನಿಸುತ್ತಿದ್ದರು ಗೊತ್ತಾ? ಶ್ರೀ ರಾಘವೇಂದ್ರ ಸ್ವಾಮಿಯವರನ್ನು. ರಾಘವೇಂದ್ರ ತೀರ್ಥರು ಉತ್ತರಾಧಿಕಾರಿಯಾಗಿ ಧರ್ಮವನ್ನು ಉಳಿಸುವ ಜವಾಬ್ದಾರಿ ಹೊತ್ತವರು. ಅವರು ಶಾಂಕರಾಚಾರ್ಯರ ಆಧ್ಯಾತ್ಮ ತತ್ವಗಳನ್ನು ತಮಗೆ ಅನುಕೂಲವಾದ ತರ್ಕಬದ್ಧ ಧೋರಣೆಯಲ್ಲಿ ವ್ಯಾಖ್ಯಾನಿಸುತ್ತಾ ಜನರಿಗೆ ಆಧ್ಯಾತ್ಮಿಕ ಬೆಳಕು ನೀಡಿದವರು. ಅವರು ತಮ್ಮ ಉಪದೇಶಗಳಲ್ಲಿ ಯಾವಾಗಲೂ ಧರ್ಮೋ ರಕ್ಷತಿ ರಕ್ಷಿತಃ ಎಂದು ಪಾಠ ಮಾಡುತ್ತಿದ್ದರು. ಧರ್ಮವನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುತ್ತದೆ ಎನ್ನುವುದು ಅವರ ನಂಬಿಕೆ. ಒಂದು ದಿನ ಒಬ್ಬ ಬಡ ರೈತ ರಾಘವೇಂದ್ರ ಸ್ವಾಮಿಗಳ ಬಳಿಗೆ ಬಂದ. ಅವನ ಹೆಸರು ಕೃಷ್ಣಯ್ಯ. ಅವನು ತನ್ನ ತಲೆಯ ಮೇಲೆ ಹೂರಿದ ಸಾಲಗಳ ಭಾರದಿಂದ ತೀರ ಭಯಗೊಂಡಿದ್ದ. ಸ್ವಾಮಿ, ನನ್ನ ಬದುಕು ಬಡವಾಯಿತು, ನಾನಿನ್ನೂ ಬದುಕಲು ಸಾಧ್ಯವಿಲ್ಲವೋ ಎಂಬಷ್ಟು ಸಂಕಟದಲ್ಲಿದ್ದೇನೆ ಎಂದ. ಸ್ವಾಮಿ ಧ್ಯಾನದಿಂದ ಎಬ್ಬಿ ಮುಗ್ಧ ಹಾಸ್ಯ ಮಾಡುತ್ತಾ ಹೇಳಿದರು, ನೀನಿನ್ನೂ ಶ್ರದ್ಧೆಯಿಂದ ಕೃಷಿ ಮಾಡು, ದೇವರಲ್ಲಿ ನಂಬಿಕೆ ಇಡು, ನಿನ್ನ ಭಕ್ತಿಯೇ ನಿನ್ನನ್ನು ಕಾಪಾಡುವುದು. ಅದು ಅವನ ಜೀವನದ ತಿರುವು ಬದಲಿಸಿದ ಕ್ಷಣ. ಕೆಲವೇ ತಿಂಗಳೊಳಗೆ ಕೃಷ್ಣಯ್ಯನ ನೆಲದ ನೆಲೆಯೆಲ್ಲ ಫಲವತ್ತಾಯಿತು. ಅವನು ತನ್ನ ಸಾಲ ತೀರಿಸಿ ಪುನಃ ಬಂದನು. ಈ ಸಲ ಸ್ವಾಮಿಗೆ ಹೂವಿನ ಹಾರ ಹಾಗೂ ಮನದಾಳದ ಕೃತಜ್ಞತೆಯೇ ಇಟ್ಟು. ಆ ಸಮಯದಲ್ಲೇ ಶ್ರೀ ರಾಘವೇಂದ್ರರು ತಮ್ಮ ಬೃಂದಾವನ ಪ್ರವೇಶದ ತೀರ್ಮಾನವನ್ನು ಮಾಡಿದರು. ನಾನು ಜೀವಂತವಾಗಿಯೇ ಬೃಂದಾವನ ಪ್ರವೇಶಿಸುತ್ತೇನೆ. ಅವಶ್ಯಕವಾಗಿದ್ದಾಗ ನೀವು ನನ್ನನ್ನು ಧ್ಯಾನಿಸಿ, ನಾನು ಉತ್ತರಿಸುತ್ತೇನೆ ಎಂದರು. 1690 ಪಾವಮಾನ ದಿನ ಅವರು ಬೃಂದಾವನ ಪ್ರವೇಶಿಸಿದರು. ಭಕ್ತರು ಕಣ್ಣೀರಿನಿಂದ ಅವರ ಪಾದಪೂಜೆ ಮಾಡಿದರೆ ಹೊರತು ಇನ್ನು ಮುಂದೆ ನಂಬಿಕೆ ಮಾತ್ರವೇ ಅವರ ಸಂಪರ್ಕವಾಯಿತು. ಆದರೂ ಇಂದು ಕೂಡ ಮಂತ್ರಾಲಯಕ್ಕೆ ಹೋಗಿ ಕೇಳಿದರೆ ಹಳ್ಳಿಯ ಜನ ಹೇಳುತ್ತಾರೆ, ಇಲ್ಲಿಯವರೆಗೂ ನಮ್ಮ ರಾಯರವರು ಉತ್ತರಿಸುತ್ತಾರೆ. ನಂಬಿಕೆ ಇರುವವರು ಕೇಳುತ್ತಾರೆ ಮತ್ತು ಉತ್ತರ ಸಿಗುತ್ತದೆ. ಹೀಗೆ ರಾಘವೇಂದ್ರ ಸ್ವಾಮಿಗಳು ನಮ್ಮ ನಡುವೆ ಇಲ್ಲದಿದ್ದರೂ ಅವರ ಪ್ರಭಾವ, ಆಶೀರ್ವಾದ ಇನ್ನೂ ಜೀವಂತವಾಗಿದೆ. ಇನ್ನು ಈ ಕಥೆಗೆ ನೀವು ಚಿತ್ರಕಥೆ ರೂಪವನ್ನಾದರೂ ಮಕ್ಕಳ